ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕೊಡಿಗೇನಹಳ್ಳಿ ಹೋಬಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಔಷಧಿಗಳ ಕೊರತೆ ಮತ್ತೆ ಎದ್ದು ಕಾಣುತ್ತಿದೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಯುರ್ವೇದಿಕ್ ವೈದ್ಯರನ್ನ ನೇಮಿಸಿದ್ದು ಸರ್ಕಾರದಿಂದ ಸರಿಯಾಗಿ ಔಷಧಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಸರಬರಾಜು ಆಗುತ್ತಿಲ್ಲ. ಕೆಲವು ಔಷಧಿಗಳನ್ನು ವೈದ್ಯರು ಖಾಸಗಿ ಮೆಡಿಕಲ್ಸ್ಗಳಿಗೆ ಬರೆದು ಕೊಡುತ್ತಿದ್ದು ಇದರಿಂದ ಸಾರ್ವಜನಿಕರಲ್ಲಿ ಸರ್ಕಾರದಿಂದ ಸರಿಯಾದ ಸೌಲಭ್ಯ ಸಿಗುತ್ತಿಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತ ಇಸ್ಮಾಯಿಲ್ ಜಾಬಿವುಲ್ಲಾರವರು ಆಸ್ಪತ್ರೆಗೆ ಭೇಟಿ ಕೊಟ್ಟು ORS ಕೊಡುವುದಕ್ಕೆ 40 ನಿಮಿಷಗಳ ಕಾಲ ಕಾಯ್ದಿರಿಸಿ ಆಮೇಲೆ ಬಂದು ಇಲ್ಲ ಎಂದು ಆಚೆ ಮೆಡಿಕಲ್ನಲ್ಲಿ ಹೋಗಿ ತೆಗೆದುಕೊಳ್ಳಿ ಅಂತ ಹೇಳ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸೂಕ್ತವಾದ ವೈದ್ಯರನ್ನು ನೇಮಿಸಿ ಎಲ್ಲಾ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ. ನೀವು ಕೂಡಲೇ ಸ್ಪಂದಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಆಸ್ಪತ್ರೆಗೆ ಬೀಗ ಹಾಕುವ ಕೆಲಸ ಸಾರ್ವಜನಿಕರು ಮಾಡಬೇಕಾಗಿರುತ್ತದೆ ಎಂದು ಆಗ್ರಹಿಸುತ್ತಿದ್ದಾರೆ. ಕಾರ್ತಿಕ್ HN, ಮಧುಗಿರಿ ತಾಲೂಕು. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಿಮ್ಮ ಹತ್ರ ಇಲ್ವಾ ಅದು? ಈ ಟ್ಯಾಬ್ಲೆಟ್ಗಳು ಇಲ್ವಾ ನಿಮ್ಮ ಹತ್ರ? ತೆಗೀರಿ, ಅದು ನೀವು ಯಾವ್ಯಾವ್ದು ಬರ್ದು ಕೊಟ್ಟಿದ್ದೀರಾ? ಈ ಟ್ಯಾಬ್ಲೆಟ್ಗಳು ಇಲ್ವಾ ನಿಮ್ಮ ಹತ್ರ? ತೆಗೀರಿ, ಅದು ಟ್ಯಾಬ್ಲೆಟ್ಸ್ ತೆಗೀರಿ, ಅದು ಯಾವುದು ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕಲ್ವಾ? ಆಸ್ಪತ್ರೆಯಲ್ಲಿ ಟ್ಯಾಬ್ಲೆಟ್ಗಳಿಲ್ಲ, ORS ಇಲ್ಲ. ಇರೋದು ಕೊಟ್ಟಿದ್ದೀನಿ, ನೀವು ಕೊಟ್ಟಿದ್ದೀನಿ ನಾನು. ಇದು ತೆಗೀರಿ, ಇದು ಈ ಟ್ಯಾಬ್ಲೆಟ್ ಇಲ್ಲ ನಿಮ್ಮ ಆಸ್ಪತ್ರೆಯಲ್ಲಿ. ORS ಇಲ್ಲ. ORS ಇಲ್ಲ ಅಂದರೆ ತರಿಸ್ಕೊಡ್ಬೇಕು ನೀವು. ನಾನು ಆಯುರ್ವೇದಿಕ್ ಡಾಕ್ಟ್ರು, ನನ್ನ ಹತ್ರ ದುಡ್ಡು ಮತ್ತೆ ನೀವು ಆಯುರ್ವೇದಿಕ್ ಡಾಕ್ಟ್ರು ಆಸ್ಪತ್ರೆಯಲ್ಲಿ ಹೆಂಗಿದ್ದೀರಾ ನೀವು? ಕೇಳಿ, ಯಾರು ಕೇಳಿ, ಯಾರಿಗೆ ಕೇಳಬೇಕು? ಡಾಕ್ಟರ್ನ ಕೇಳಿ. ನಿಮ್ಗೆ ಇಲ್ಲಿ ಕಳಿಸಿದವ್ರನ್ನ ಯಾರು ಕಳಿಸಿರೋದು ನಿಮಗೆ? ಡ್ಯೂಟಿ ಒಂದು ಹಾಕಲ್ಲ ಡಿಸ್ಟಿಕ್ಕಿಂದ. ಡ್ಯೂಟಿ ಮಾಡಿ ಒಂದು ಹಾಕಿದ್ರಲ್ಲ. ಇವಾಗ ನಿಮ್ಮ ಹತ್ರ ORS ಇಲ್ಲ. ಇಲ್ಲ. ಈ ಟ್ಯಾಬ್ಲೆಟ್ಗಳು ಇಲ್ಲ ನಿಮ್ಮ ಹತ್ರ. ಇಲ್ಲ.